ಕಲಬುರಗಿ ಜೈಲಿನ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ಜೈಲಿನಲ್ಲಿ ಖೈದಿಗಳು ಇಸ್ಪೀಟ್ ಆಡುವ ವಿಡಿಯೋ ವೈರಲ್ ಆಗಿದೆ. 4 ಇಸ್ಪೀಟ್ ಆಡ್ತಾ ಇರೋ ವಿಡಿಯೋ ರಿಲೀಸ್ ಆಗಿದೆ. ಜೈಲಿನ ವಿಡಿಯೋವನ್ನ ಆರ್.ಡಿ. ಪಾಟೀಲ್ ರಿಲೀಸ್ ಮಾಡಿಸಿದ್ರ, ಬೇರೆ ಜೈಲಿಗೆ ಶಿಫ್ಟ್ ಮಾಡಿಸೋದಕ್ಕೆ ಮುಂದಾಗಿದ್ದಕ್ಕೆ ಈ ರೀತಿ ರಿಲೀಸ್ ಮಾಡಿಸಿದ್ರ, ವಿಡಿಯೋ ರಿಲೀಸ್ ಮಾಡಿಸಿದ್ರ ಆರ್.ಡಿ. ಪಾಟೀಲ್ ಬೆಂಬಲಿಗರು ಅನ್ನೋ ಪ್ರಶ್ನೆ ಇದೆ. ವಿಡಿಯೋ ಯಾರೇ ರಿಲೀಸ್ ಮಾಡಿಸಿರಲಿ, ಅಲ್ಲಿ ಆಗ್ತಾ ಇರುವಂಥ ಅಕ್ರಮಗಳು ಈ ರೀತಿ ಇವೆ ಅನ್ನುವಂಥದ್ದು ಮುಖ್ಯ. ಹಾಗಾಗಿ ಜೈಲಿನ ಅಕ್ರಮಗಳಿಗೆ ಕಡಿವಾಣ ಹಾಕುವಂಥದ್ದು ಬಹಳ ಮುಖ್ಯ ಆಗತ್ತೆ. ಕಲಬುರಗಿ ಜೈಲು ಕರ್ಮಕಾಂಡದ ವಿಡಿಯೋ ರಿಲೀಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ಹಳೆ ವಿಡಿಯೋನ ಅಂತ ಪರಿಶೀಲನೆ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಹೀಗೆಲ್ಲ ಮಾಡ್ತಿದ್ದಾರಾ? ಎಲ್ಲ ಆಯಾಮಗಳಲ್ಲಿ ಪರಿಶೀಲನೆ ನಡೆಸ್ತೇವೆ, ನಿನ್ನೆ ಮೊನ್ನೆ ವಿಡಿಯೋ ಆಗಿದ್ರೆ ಕ್ರಮ ಕೈಗೊಳ್ತೇವೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅಲ್ಲದು ವೆರಿಫೈ ಮಾಡ್ತೀವಿ, ತನಿಖೆ ಮಾಡಿಸ್ತೀನಿ, ಮಾಡಿ ಒಂದು ವೇಳೆ ಅದು ಸತ್ಯ ಆದರೆ ಯಾರೋ ಅಧಿಕಾರಿಗಳು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಅಲ್ಲದು ವೆರಿಫೈ ಮಾಡ್ತೀವಿ, ತನಿಖೆ ಮಾಡಿಸ್ತೀನಿ, ಮಾಡಿ ಒಂದು ವೇಳೆ ಅದು ಸತ್ಯ ಆದರೆ ಯಾರೋ ಅಧಿಕಾರಿಗಳು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಅಲ್ಲದು ವೆರಿಫೈ ಮಾಡ್ತೀವಿ, ತನಿಖೆ ಮಾಡಿಸ್ತೀನಿ, ಮಾಡಿ ಒಂದು ವೇಳೆ ಅದು ಸತ್ಯ ಆದರೆ ಯಾರೋ ಅಧಿಕಾರಿಗಳು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಅಲ್ಲದು ವೆರಿಫೈ ಮಾಡ್ತೀವಿ, ತನಿಖೆ ಮಾಡಿಸ್ತೀನಿ, ಮಾಡಿ ಒಂದು ವೇಳೆ ಅದು ಸತ್ಯ ಆದರೆ ಯಾರೋ ಅಧಿಕಾರಿಗಳು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಅಲ್ಲದು ವೆರಿಫೈ ಮಾಡ್ತೀವಿ, ತನಿಖೆ. ಕಲಬುರಗಿ ಜೈಲಿನ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ಜೈಲಿನಲ್ಲಿ ಖೈದಿಗಳು ಇಸ್ಪೀಟ್ ಆಡುವ ವಿಡಿಯೋ ವೈರಲ್ ಆಗಿದೆ. 4 ಇಸ್ಪೀಟ್ ಆಡ್ತಾ ಇರೋ ವಿಡಿಯೋ ರಿಲೀಸ್ ಆಗಿದೆ. ಜೈಲಿನ ವಿಡಿಯೋವನ್ನ ಆರ್.ಡಿ. ಪಾಟೀಲ್ ರಿಲೀಸ್ ಮಾಡಿಸಿದ್ರ, ಬೇರೆ ಜೈಲಿಗೆ ಶಿಫ್ಟ್ ಮಾಡಿಸೋದಕ್ಕೆ ಮುಂದಾಗಿದ್ದಕ್ಕೆ ಈ ರೀತಿ ರಿಲೀಸ್ ಮಾಡಿಸಿದ್ರ, ವಿಡಿಯೋ ರಿಲೀಸ್ ಮಾಡಿಸಿದ್ರ ಆರ್.ಡಿ. ಪಾಟೀಲ್ ಬೆಂಬಲಿಗರು ಅನ್ನೋ ಪ್ರಶ್ನೆ ಇದೆ. ವಿಡಿಯೋ ಯಾರೇ ರಿಲೀಸ್ ಮಾಡಿಸಿರಲಿ, ಅಲ್ಲಿ ಆಗ್ತಾ ಇರುವಂಥ ಅಕ್ರಮಗಳು ಈ ರೀತಿ ಇವೆ ಅನ್ನುವಂಥದ್ದು ಮುಖ್ಯ. ಹಾಗಾಗಿ ಜೈಲಿನ ಅಕ್ರಮಗಳಿಗೆ ಕಡಿವಾಣ ಹಾಕುವಂಥದ್ದು ಬಹಳ ಮುಖ್ಯ ಆಗತ್ತೆ. ಕಲಬುರಗಿ ಜೈಲು ಕರ್ಮಕಾಂಡದ ವಿಡಿಯೋ ರಿಲೀಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ಹಳೆ ವಿಡಿಯೋನ ಅಂತ ಪರಿಶೀಲನೆ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಹೀಗೆಲ್ಲ ಮಾಡ್ತಿದ್ದಾರಾ? ಎಲ್ಲ ಆಯಾಮಗಳಲ್ಲಿ ಪರಿಶೀಲನೆ ನಡೆಸ್ತೇವೆ, ನಿನ್ನೆ ಮೊನ್ನೆ ವಿಡಿಯೋ ಆಗಿದ್ರೆ ಕ್ರಮ ಕೈಗೊಳ್ತೇವೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅಲ್ಲದು ವೆರಿಫೈ ಮಾಡ್ತೀವಿ, ತನಿಖೆ ಮಾಡಿಸ್ತೀನಿ, ಮಾಡಿ ಒಂದು ವೇಳೆ ಅದು ಸತ್ಯ ಆದರೆ ಯಾರೋ ಅಧಿಕಾರಿಗಳು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಅಲ್ಲದು ವೆರಿಫೈ ಮಾಡ್ತೀವಿ, ತನಿಖೆ ಮಾಡಿಸ್ತೀನಿ, ಮಾಡಿ ಒಂದು ವೇಳೆ ಅದು ಸತ್ಯ ಆದರೆ ಯಾರೋ ಅಧಿಕಾರಿಗಳು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಅಲ್ಲದು ವೆರಿಫೈ ಮಾಡ್ತೀವಿ, ತನಿಖೆ ಮಾಡಿಸ್ತೀನಿ, ಮಾಡಿ ಒಂದು ವೇಳೆ ಅದು ಸತ್ಯ ಆದರೆ ಯಾರೋ ಅಧಿಕಾರಿಗಳು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಅಲ್ಲದು ವೆರಿಫೈ ಮಾಡ್ತೀವಿ, ತನಿಖೆ ಮಾಡಿಸ್ತೀನಿ, ಮಾಡಿ ಒಂದು ವೇಳೆ ಅದು ಸತ್ಯ ಆದರೆ ಯಾರೋ ಅಧಿಕಾರಿಗಳು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಅಲ್ಲದು ವೆರಿಫೈ ಮಾಡ್ತೀವಿ, ತನಿಖೆ. ಕಲಬುರಗಿ ಜೈಲಿನ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ಜೈಲಿನಲ್ಲಿ ಖೈದಿಗಳು ಇಸ್ಪೀಟ್ ಆಡುವ ವಿಡಿಯೋ ವೈರಲ್ ಆಗಿದೆ. 4 ಇಸ್ಪೀಟ್ ಆಡ್ತಾ ಇರೋ ವಿಡಿಯೋ ರಿಲೀಸ್ ಆಗಿದೆ. ಜೈಲಿನ ವಿಡಿಯೋವನ್ನ ಆರ್.ಡಿ. ಪಾಟೀಲ್ ರಿಲೀಸ್ ಮಾಡಿಸಿದ್ರ, ಬೇರೆ ಜೈಲಿಗೆ ಶಿಫ್ಟ್ ಮಾಡಿಸೋದಕ್ಕೆ ಮುಂದಾಗಿದ್ದಕ್ಕೆ ಈ ರೀತಿ ರಿಲೀಸ್ ಮಾಡಿಸಿದ್ರ, ವಿಡಿಯೋ ರಿಲೀಸ್ ಮಾಡಿಸಿದ್ರ ಆರ್.ಡಿ. ಪಾಟೀಲ್ ಬೆಂಬಲಿಗರು ಅನ್ನೋ ಪ್ರಶ್ನೆ ಇದೆ. ವಿಡಿಯೋ ಯಾರೇ ರಿಲೀಸ್ ಮಾಡಿಸಿರಲಿ, ಅಲ್ಲಿ ಆಗ್ತಾ ಇರುವಂಥ ಅಕ್ರಮಗಳು ಈ ರೀತಿ ಇವೆ ಅನ್ನುವಂಥದ್ದು ಮುಖ್ಯ. ಹಾಗಾಗಿ ಜೈಲಿನ ಅಕ್ರಮಗಳಿಗೆ ಕಡಿವಾಣ ಹಾಕುವಂಥದ್ದು ಬಹಳ ಮುಖ್ಯ ಆಗತ್ತೆ. ಕಲಬುರಗಿ ಜೈಲು ಕರ್ಮಕಾಂಡದ ವಿಡಿಯೋ ರಿಲೀಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ಹಳೆ ವಿಡಿಯೋನ ಅಂತ ಪರಿಶೀಲನೆ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಹೀಗೆಲ್ಲ ಮಾಡ್ತಿದ್ದಾರಾ? ಎಲ್ಲ ಆಯಾಮಗಳಲ್ಲಿ ಪರಿಶೀಲನೆ ನಡೆಸ್ತೇವೆ, ನಿನ್ನೆ ಮೊನ್ನೆ ವಿಡಿಯೋ ಆಗಿದ್ರೆ ಕ್ರಮ ಕೈಗೊಳ್ತೇವೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅಲ್ಲದು ವೆರಿಫೈ ಮಾಡ್ತೀವಿ, ತನಿಖೆ ಮಾಡಿಸ್ತೀನಿ, ಮಾಡಿ ಒಂದು ವೇಳೆ ಅದು ಸತ್ಯ ಆದರೆ ಯಾರೋ ಅಧಿಕಾರಿಗಳು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಅಲ್ಲದು ವೆರಿಫೈ ಮಾಡ್ತೀವಿ, ತನಿಖೆ ಮಾಡಿಸ್ತೀನಿ,
ಮಾಡಿ ಒಂದು ವೇಳೆ ಅದು ಸತ್ಯ ಆದರೆ ಯಾರೋ ಅಧಿಕಾರಿಗಳು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಅಲ್ಲದು ವೆರಿಫೈ ಮಾಡ್ತೀವಿ, ತನಿಖೆ ಮಾಡಿಸ್ತೀನಿ. ಮಾಡಿ ಒಂದು ವೇಳೆ ಅದು ಸತ್ಯ ಆದರೆ ಯಾರೋ ಅಧಿಕಾರಿಗಳು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಅಲ್ಲದು ವೆರಿಫೈ ಮಾಡ್ತೀವಿ, ತನಿಖೆ ಮಾಡಿಸ್ತೀನಿ. ಮಾಡಿ ಒಂದು ವೇಳೆ ಅದು ಸತ್ಯ ಆದರೆ ಯಾರೋ ಅಧಿಕಾರಿಗಳು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಅಲ್ಲದು ವೆರಿಫೈ ಮಾಡ್ತೀವಿ, ತನಿಖೆ. ಕಲಬುರಗಿ ಜೈಲಿನ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ಜೈಲಿನಲ್ಲಿ ಖೈದಿಗಳು ಇಸ್ಪೀಟ್ ಆಡುವ ವಿಡಿಯೋ ವೈರಲ್ ಆಗಿದೆ. 4 ಇಸ್ಪೀಟ್ ಆಡ್ತಾ ಇರೋ ವಿಡಿಯೋ ರಿಲೀಸ್ ಆಗಿದೆ. ಜೈಲಿನ ವಿಡಿಯೋವನ್ನು RD ಪಾಟೀಲ್ ರಿಲೀಸ್ ಮಾಡಿಸಿದ್ರ, ಬೇರೆ ಜೈಲಿಗೆ ಶಿಫ್ಟ್ ಮಾಡಿಸೋದಕ್ಕೆ ಮುಂದಾಗಿದ್ದಕ್ಕೆ ಈ ರೀತಿ ರಿಲೀಸ್ ಮಾಡಿಸಿದ್ರ, ವಿಡಿಯೋ ರಿಲೀಸ್ ಮಾಡಿಸಿದ್ರ RD ಪಾಟೀಲ್ ಬೆಂಬಲಿಗರು ಅನ್ನೋ ಪ್ರಶ್ನೆ ಇದೆ. ವಿಡಿಯೋ ಯಾರೇ ರಿಲೀಸ್ ಮಾಡಿಸಿರಲಿ, ಅಲ್ಲಿ ಆಗ್ತಾ ಇರುವಂಥ ಅಕ್ರಮಗಳು ಈ ರೀತಿ ಇವೆ ಅನ್ನುವಂಥದ್ದು ಮುಖ್ಯ. ಹಾಗಾಗಿ ಜೈಲಿನ ಅಕ್ರಮಗಳಿಗೆ ಕಡಿವಾಣ ಹಾಕುವಂಥದ್ದು ಬಹಳ ಮುಖ್ಯ ಆಗತ್ತೆ. ಕಲಬುರಗಿ ಜೈಲು ಕರ್ಮಕಾಂಡದ ವಿಡಿಯೋ ರಿಲೀಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ಹಳೆ ವಿಡಿಯೋನ ಅಂತ ಪರಿಶೀಲನೆ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಹೀಗೆಲ್ಲ ಮಾಡ್ತಿದ್ದಾರಾ? ಎಲ್ಲ ಆಯಾಮಗಳಲ್ಲಿ ಪರಿಶೀಲನೆ ನಡೆಸ್ತೇವೆ, ನಿನ್ನೆ ಮೊನ್ನೆಯ ವಿಡಿಯೋ ಆಗಿದ್ರೆ ಕ್ರಮ ಕೈಗೊಳ್ತೇವೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅಲ್ಲದು ವೆರಿಫೈ ಮಾಡ್ತೀವಿ, ತನಿಖೆ ಮಾಡಿಸ್ತೀನಿ. ಮಾಡಿ ಒಂದು ವೇಳೆ ಅದು ಸತ್ಯ ಆದರೆ ಯಾರೋ ಅಧಿಕಾರಿಗಳು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಅಲ್ಲದು ವೆರಿಫೈ ಮಾಡ್ತೀವಿ, ತನಿಖೆ ಮಾಡಿಸ್ತೀನಿ. ಮಾಡಿ ಒಂದು ವೇಳೆ ಅದು ಸತ್ಯ ಆದರೆ ಯಾರೋ ಅಧಿಕಾರಿಗಳು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಅಲ್ಲದು ವೆರಿಫೈ ಮಾಡ್ತೀವಿ, ತನಿಖೆ ಮಾಡಿಸ್ತೀನಿ. ಮಾಡಿ ಒಂದು ವೇಳೆ ಅದು ಸತ್ಯ ಆದರೆ ಯಾರೋ ಅಧಿಕಾರಿಗಳು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಅಲ್ಲದು ವೆರಿಫೈ ಮಾಡ್ತೀವಿ, ತನಿಖೆ ಮಾಡಿಸ್ತೀನಿ. ಮಾಡಿ ಒಂದು ವೇಳೆ ಅದು ಸತ್ಯ ಆದರೆ ಯಾರೋ ಅಧಿಕಾರಿಗಳು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಅಲ್ಲದು ವೆರಿಫೈ ಮಾಡ್ತೀವಿ, ತನಿಖೆ. ಕಲಬುರಗಿ ಜೈಲಿನ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ಜೈಲಿನಲ್ಲಿ ಖೈದಿಗಳು ಇಸ್ಪೀಟ್ ಆಡುವ ವಿಡಿಯೋ ವೈರಲ್ ಆಗಿದೆ. 4 ಇಸ್ಪೀಟ್ ಆಡ್ತಾ ಇರೋ ವಿಡಿಯೋ ರಿಲೀಸ್ ಆಗಿದೆ. ಜೈಲಿನ ವಿಡಿಯೋವನ್ನು RD ಪಾಟೀಲ್ ರಿಲೀಸ್ ಮಾಡಿಸಿದ್ರ, ಬೇರೆ ಜೈಲಿಗೆ ಶಿಫ್ಟ್ ಮಾಡಿಸೋದಕ್ಕೆ ಮುಂದಾಗಿದ್ದಕ್ಕೆ ಈ ರೀತಿ ರಿಲೀಸ್ ಮಾಡಿಸಿದ್ರ, ವಿಡಿಯೋ ರಿಲೀಸ್ ಮಾಡಿಸಿದ್ರ RD ಪಾಟೀಲ್ ಬೆಂಬಲಿಗರು ಅನ್ನೋ ಪ್ರಶ್ನೆ ಇದೆ. ವಿಡಿಯೋ ಯಾರೇ ರಿಲೀಸ್ ಮಾಡಿಸಿರಲಿ, ಅಲ್ಲಿ ಆಗ್ತಾ ಇರುವಂಥ ಅಕ್ರಮಗಳು ಈ ರೀತಿ ಇವೆ ಅನ್ನುವಂಥದ್ದು ಮುಖ್ಯ. ಹಾಗಾಗಿ ಜೈಲಿನ ಅಕ್ರಮಗಳಿಗೆ ಕಡಿವಾಣ ಹಾಕುವಂಥದ್ದು ಬಹಳ ಮುಖ್ಯ ಆಗತ್ತೆ. ಕಲಬುರಗಿ ಜೈಲು ಕರ್ಮಕಾಂಡದ ವಿಡಿಯೋ ರಿಲೀಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ಹಳೆ ವಿಡಿಯೋನ ಅಂತ ಪರಿಶೀಲನೆ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ